press the bell icon on the YouTube app and never miss another update. Hello students, let's start our discussion in decimals. In previous class, we discussed up to exercise 8.5. We remain with 2 questions. Let's solve remaining 2 questions now. Exercise 8.5, 6th question. Sunita travelled 15 km 268 meter by bus, 7 km 7 meter by car and 500 meter on foot in order to reach her school. How far is her school from her residence? ಅಂದರೆ ಅವಳು ಸ್ಕೂಲಿಗೆ ಟ್ರಾವೆಲ್ ಮಾಡಬೇಕಾದ್ರೆ 15 ಕಿಲೋಮೀಟರ್ ಆ್ಯಂಡ್ 268 ಮೀಟರ್ ಬೈ ಬಸ್ಸಿಂದ ಹೋಗ್ತಾಳೆ ಆ್ಯಂಡ್ 7 ಕಿಲೋಮೀಟರ್ 7 ಮೀಟರ್ ಬೈ ಕಾರಿಂದ ಹೋಗ್ತಾಳೆ ಆ್ಯಂಡ್ 500 ಮೀಟರ್ ಆನ್ ಫೂಟ್ ಅಂದರೆ ನಡ್ಕೊಂಡು ಹೋಗ್ತಾಳೆ. ಸೊ ಅವ್ರು ಏನು ಕೇಳ್ತಿದ್ದಾರೆ, ಹೌ ಫಾರ್ ಈಸ್ ಹರ್ ಸ್ಕೂಲ್ ಫ್ರಮ್ ಹರ್ ರೆಸಿಡೆನ್ಸ್ ಅಂದರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಮನೆಯಿಂದ ಸ್ಕೂಲಿಗಿರೋ ಡಿಸ್ಟೆನ್ಸ್, ಮನೆಯಿಂದ ಸ್ಕೂಲಿಗಿರೋ ಡಿಸ್ಟೆನ್ಸ್ ಗೊತ್ತಾಗಬೇಕು ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು, ಕಾರಲ್ಲಿ ಟ್ರಾವೆಲ್ ಮಾಡಿದ್ದು ಆ್ಯಂಡ್ ಫೂಟಲ್ಲಿ ನಡ್ಕೊಂಡು ಹೋಗಿದ್ದು ಎಲ್ಲದನ್ನು ಟೋಟಲ್ ಮಾಡಬೇಕು. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ದ ಟೋಟಲ್. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ ಫಸ್ಟ್. Distance covered by bus, kilometer 268 meters. We already know 1 kilometer is nothing but, or 1 meter is nothing but 1/1000 kilometers. Now, based on this relation, you can solve or you can convert this. See, ಇಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ಮೀಟರ್ ಇದೆ. ಸೊ ಎರಡನ್ನೂ ಒಂದೇ ಯೂನಿಟಿಗೆ ಕನ್ವರ್ಟ್ ಮಾಡಬೇಕು. ಸೊ 268 ಮೀಟರ್ನ ಕನ್ವರ್ಟ್ ಮಾಡಿದೇನಂತೆ 268/1000. ಸೊ 268/1000 ಇಲ್ಲಿ 3 zeros ಇದೆ ಅಲ್ವಾ. ಸೊ 3 zeros ಇದೆ ಅಂದಮೇಲೆ 3 numbers ಆದಮೇಲೆ ಪಾಯಿಂಟ್ ಬರಬೇಕು, 1 2 3. ಸೊ ಇಟ್ ವಿಲ್ ಬಿಕಮ್ 0.268 kilometers. Isn't it? 15.268 kilometers. This is the distance travelled by bus. Next, distance covered by car, ಕಾರಿಂದ ಎಷ್ಟು ಕೊಟ್ಟಿದ್ದಾರೆ, 7 ಕಿಲೋಮೀಟರ್ ಆ್ಯಂಡ್ 7 ಮೀಟರ್. 7 ಮೀಟರ್ಸ್ ಅಂದರೆ ಇದನ್ನು ನೀವು ಕಿಲೋಮೀಟರ್ಸಿಗೆ ಕನ್ವರ್ಟ್ ಮಾಡಬೇಕು. 7 ಮೀಟರ್ಸ್ 7/1000. ಸೊ 3 zeros ಇದೆ ಅಂದರೆ 3 numbers ಆದಮೇಲೆ ಪಾಯಿಂಟ್ ಇರ್ತೀವಿ. 7 0 0 0.007 kilometers. So it will become 7.007 kilometers. ಈಗ 2 kilometers ಎಲ್ಲ ಆಯಿತು. ನೆಕ್ಸ್ಟ್ ಇನ್ನು ಇದೆ ಡಿಸ್ಟೆನ್ಸ್ ಕವರ್ಡ್ ಬೈ ಫೂಟ್. ಡಿಸ್ಟೆನ್ಸ್ ಕವರ್ಡ್ ಬೈ ಫೂಟ್ 500 meters. ಇಲ್ಲಿ ಮೀಟರ್ಸ್ ಇದೆ, ಇವೆಲ್ಲ ಕಿಲೋಮೀಟರ್ಸಲ್ಲಿದೆ. ಸೊ ಇದನ್ನ ಈ ಕ್ವೆಶನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಕನ್ವರ್ಷನ್. ಎಲ್ಲ ಒಂದೇ ಯೂನಿಟಲ್ಲಿ ಮಾಡಿಕೊಂಡು ಆಮೇಲೆ ಆ್ಯಡ್ ಮಾಡಬೇಕು. ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಫಸ್ಟ್ ಯೂನಿಟ್ನ ಕನ್ವರ್ಷನ್ ಮಾಡಿಕೊಂಡು ಕನ್ವರ್ಟ್ ಆದಮೇಲೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ 500/1000. 1000 ಅಂದರೆ you can cancel these zeros. ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. 5/10 ಹೌದಾ. 5/10 ಅಂದರೆ ಓನ್ಲಿ 1 0 ಇದೆ, 1 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 0.5 kilometers. ಸೊ 500 meters ಅಂದರೆ 0.5 kilometers. ಈಗ ಏನು ಮಾಡ್ಬೋದು ನೀವು, ಎಲ್ಲವೂ ಕಿಲೋಮೀಟರ್ಸಲ್ಲಿ ಆಯಿತು. ಈಗ ಆ್ಯಡ್ ಮಾಡ್ತಾ ಹೋಗ್ಬೋದು. ದೇರ್ಫೋರ್ ಟೋಟಲ್
or distance between school and her residence ಅಂದರೆ ಏನಾಗುತ್ತೆ, ಎಲ್ಲ ಡಿಸ್ಟೆನ್ಸ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬಸ್ ಎಷ್ಟೇ 15.268 ಕಿಲೋಮೀಟರ್ಸ್. ಆ್ಯಂಡ್ ನೆಕ್ಸ್ಟ್ 7 ಇಲ್ಲಿ ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿ ಬರ್ಕೋಬೇಕು. 7.007 ಆ್ಯಂಡ್ 0.5 ಕರೆಕ್ಟಾಗಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ಥರ ಬರ್ಕೊಂಡ್ರೆ ಮಾತ್ರ ಆನ್ಸರ್ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ರಾಂಗ್ ಆಗುತ್ತೆ. ಸೊ ಎಲ್ಲ ಕಿಲೋಮೀಟರ್ಸ್ ಇದೆ, ಇದು ಕೂಡ ಕಿಲೋಮೀಟರ್ಸ್. 7 + 8, 7 + 8 will become 15 and 6 + 1 7, 5 + 2 7. So 7 + 5, 7 + 5 ಅಂದರೆ 12, 1 + 1 2, 22.775 kilometers. Therefore distance between her school and residence will become 22.775 kilometers. So let's take 7th question now. Ravi purchased 5 kg 400 grams of rice and 2 kg 20 grams of sugar and 10 kg 850 grams of flour. Find the total weight of his purchase. ಇದು ಕೂಡ ಸಿಮಿಲರ್ ಪ್ರಾಬ್ಲಮ್ಮೇ. ಸಿ ರವಿ ಪರ್ಚೇಸ್ಡ್ ಅಂತ ಕೊಟ್ಟಿದ್ದಾರೆ. 5 kg 400 grams of rice, ಇಲ್ಲೂ ಕೆ ಜಿನಲ್ಲಿದೆ, ಗ್ರಾಮ್ಸಲ್ಲಿ ಇದೆ, ಇಲ್ಲಿ ಕಿಲೋಮೀಟರ್ಸ್ ಆ್ಯಂಡ್ ಮೀಟರ್ಸಲ್ಲಿ ಇದೆ. ಇಲ್ಲಿ ಹಿಂಗೆ ಕನ್ವರ್ಟ್ ಮಾಡಿದೆ ಅಲ್ವಾ, 15ನ 268/1000 ಮಾಡಿಕೊಂಡು ಇಲ್ಲೂ ಏನು ಮಾಡ್ತೀರಿ 400/1000ನ ಮಾಡಿಕೊಂಡ್ರೆ ನೀವು ಕನ್ವರ್ಟ್ ಮಾಡ್ಬೋದು. ಕನ್ವರ್ಟ್ ಮಾಡಿ ಪ್ರತಿಯೊಂದನ್ನು 5 kg 400 grams, 2 kg 20 grams ಆ್ಯಂಡ್ 10 kg 850 grams ಇದೇ ಥರ ಕನ್ವರ್ಟ್ ಮಾಡಿ ಆ್ಯಡ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ದಟ್ ವಿಲ್ ಬಿಕಮ್ ಟೋಟಲ್ ವೇಟ್ ಆಫ್ ಹಿಸ್ ಪರ್ಚೇಸ್. ಈ ಥರ ನೀವು ಹೋಮ್ವರ್ಕಿಗೆ ತೊಗೊಂಡು 7th ಕ್ವೆಶನ್ನ ಟ್ರೈ ಮಾಡಿ. ಯಾಕೆ ಇದನ್ನ ಹೋಮ್ವರ್ಕಿಗೆ ಕೊಡ್ತಿದ್ದೀನಿ ಅಂದರೆ, ನೀವು 6th ಕ್ವೆಶನ್ ಏನು ಮಾಡಿದ್ರಿ ಅಲ್ಲ ಅದೇ ಥರನೇ ಸಾಲ್ವ್ ಮಾಡಿ, ಡಾಟಾ ಮಾತ್ರ ಚೇಂಜ್ ಆಗುತ್ತೆ. ಆ ಗಿವನ್ ಕ್ವೆಶನ್ ನೋಡಿಕೊಂಡು ಡಾಟಾ ಚೇಂಜ್ ಮಾಡ್ಕೊತ ಹೋದರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಇಸ್ಂಟ್ ಇಟ್? ಸೊ ಯು ಕ್ಯಾನ್ ಟೇಕ್ 7th ಕ್ವೆಶನ್ ಆ್ಯಸ್ ಯುವರ್ ಹೋಮ್ ಅಸೈನ್ಮೆಂಟ್. ಲೆಟ್ಸ್ ಟೇಕ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಸಬ್ಟ್ರಾಕ್ಷನ್ ಆಫ್ ಡೆಸಿಮಲ್ಸ್. ಸೊ 7th ಒನ್ ಏನೂ ಕಷ್ಟ ಇಲ್ಲ, ಸಿಮಿಲರ್ ಇದೆ, ನೀವು ಹೋಮ್ವರ್ಕಿಗೆ ತೊಗೊಂಡು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಡೈರೆಕ್ಟ್ಲಿ ಲೆಟ್ ಅಸ್ ಟೇಕ್ ದ ಎಕ್ಸಸೈಸ್. ಯಾಕೆ ಎಕ್ಸಸೈಸ್ ತೊಗೊಳ್ತಿದ್ದೀನಿ ಅಂದರೆ, ನೀವು ಹೆಂಗೆ ಅಡಿಷನ್ ಮಾಡ್ತಾ ಹೋದ್ರಲ್ಲ ಸಬ್ಟ್ರಾಕ್ಷನ್ನು ಅದೇ ಥರ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರ್ಕೊಂಡು ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಟೇಕ್ ಎಕ್ಸಸೈಸ್ 8.6. ಫಸ್ಟ್ ಒನ್ ಸಬ್ಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. ಸಬ್ಟ್ರಾಕ್ಟ್ 18.25 ಫ್ರಮ್ 20.75 rupees. ಸೊ 20.75 ಫ್ರಮ್ ಅಂತ ಕೊಟ್ಟಿರೋದಕ್ಕೆ ಏನು ಮಾಡ್ತೀವಿ, ಫಸ್ಟು 20.75ನ ಹಾಕ್ಕೊಳ್ತೀವಿ, ಮೈನಸ್, ನಾನು ಆನ್ಸರ್ಸ್ ಅಷ್ಟೇ ಬರಿತಾ ಇದ್ದೀನಿ, ಕ್ವೆಶನ್ಸ್ ಡೈರೆಕ್ಟಾಗಿ ಟೆಕ್ಸ್ಟ್ ಬುಕ್ಕಿಂದನೇ ಬರ್ಕೊಳ್ತೀನಿ, ಆ್ಯಂಡ್ 18.25. ಈಗ ಸಬ್ಟ್ರ್ಯಾಕ್ಟ್ ಮಾಡಿರಿ. 5 ಆದರೆ 0, 7 2 ಸಬ್ಟ್ರ್ಯಾಕ್ಟ್ ಮಾಡಿದರೆ 5. ಕರೆಕ್ಟಾಗಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ಥರ ಬರ್ಕೋಬೇಕು. ಈಗ 0 ಅಲ್ಲಿ 8 ಹೋಗಲ್ಲ, ಏನು ಮಾಡ್ತೀರಿ, ಬಾರೋ ತೊಗೊಳ್ತೀರಿ. ಹಿಯರ್ ಇಟ್ ವಿಲ್ ಬಿಕಮ್ 1. 10ಅಲ್ಲಿ 8 ಹೋದರೆ 2. ಸೊ ನಾವು 1ಅಲ್ಲಿ 1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0, 2.50. ಸೊ ಇಟ್ ವಿಲ್ ಬಿಕಮ್ 2 rupees 50 paise. ನೆಕ್ಸ್ಟ್ B, 202.54 ಫ್ರಮ್ ಅಂತ ಕೊಟ್ಟಿದ್ರಲ್ವಾ, ಫಸ್ಟ್ 250 ಹಾಕ್ಕೊಳ್ತೀವಿ. 250 ಮೈನಸ್ 202.54. ಸಿ ಹಿಯರ್ ಅಬ್ಸರ್ವ್ ಕೇರ್ಫುಲಿ. ಈಗ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಈ 250 ಆದಮೇಲೆ ಏನೂ ಇಲ್ಲ ಅಂದರೆ ದಿಸ್ ಝೀರೋಸ್ ಅಂತ ಬರ್ಕೋಬೇಕು, ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗ್ರಿ. ಈ ಥರ ನಾರ್ಮಲ್ ಸಬ್ಟ್ರ್ಯಾಕ್ಷನ್ ಗೊತ್ತಿದೆ. 0 ಅಲ್ಲಿ 4 ಹೋಗಲ್ಲ, ಏನು ಮಾಡ್ತೀರಿ, ಬಾರೋ ತೊಗೊಳ್ತೀರಿ. ಇಟ್ ವಿಲ್ ಬಿಕಮ್ 10 ಹಿಯರ್ 9,
0 ಇದ್ದಾವೆಲ್ಲ 9 ಆಗುತ್ತೆ. ಅಪ್ ಟು ಒಂದು ನಂಬರ್ ಸಿಗೋ ತನಕ. ಹಿಯರ್ ಇಟ್ ವಿಲ್ ಬಿಕಮ್ 4. ನಾವು ಯು ಕ್ಯಾನ್ ಸಬ್ಟ್ರಾಕ್ಟ್. 10ಅಲ್ಲಿ 4 ಹೋದರೆ 6, 9ಅಲ್ಲಿ 5 ಹೋದರೆ 4 ಆ್ಯಂಡ್ 9ಅಲ್ಲಿ 2 ಹೋದರೆ 7, 4ಅಲ್ಲಿ 0 ಹೋದರೆ 4, ಸೊ 4 12 2 ಹೋದರೆ 0, 47.46. ಸೊ ಇವೆಲ್ಲ ಏನು ಮೀಟರ್ಸ್ ಇದೆ. ಸೊ ದಿಸ್ ಇಸ್ ಆಲ್ಸೋ ಇನ್ ಮೀಟರ್ಸ್. ನೆಕ್ಸ್ಟ್ ಸಿ 8.40 rupees and 5.36. Here also 0 ಇಂದ 6 ಸಬ್ಟ್ರಾಕ್ಟ್ ಆಗಲ್ಲ, ಏನು ಮಾಡ್ತೀವಿ ಬಾರೋ ತೊಗೊಳ್ತೀವಿ. 10ಅಲ್ಲಿ 6 ಹೋದರೆ 4, 3 ಹೋದರೆ 0, 8ಅಲ್ಲಿ 5 ಹೋದರೆ 3. ಸೊ ಇಟ್ ವಿಲ್ ಬಿಕಮ್ 3.04 rupees, isn't it? Next D 5. ಫ್ರಮ್ ಅಂತ ಕೊಟ್ಟಾಗ ಅದಾದಮೇಲೆ ಬರೋ ನಂಬರ್ನ ಫಸ್ಟ್ ಬರ್ಕೋಬೇಕು, ಅದು ಇಂಪಾರ್ಟೆಂಟ್. 5.206 ಕಿಲೋಮೀಟರ್ಸ್ ಮೈನಸ್ 2.051 ಕಿಲೋಮೀಟರ್ಸ್. 6ಅಲ್ಲಿ 1 ಹೋದರೆ 5, 10 ಆಗುತ್ತೆ. 10ಅಲ್ಲಿ 5 ಹೋದರೆ 5, 1ಅಲ್ಲಿ 0 ಹೋದರೆ 1, 5ಅಲ್ಲಿ 2 ಹೋದರೆ 3, 3.155 ಕಿಲೋಮೀಟರ್ಸ್. ಸೊ ಈ ಕ್ವೆಶನ್ನ ನೀವೇ ಟ್ರೈ ಮಾಡಿರಿ. 1.793 ಆನ್ಸರ್ ಬರುತ್ತೆ. ಜಸ್ಟ್ ಸಬ್ಟ್ರಾಕ್ಷನ್ ಮಾಡೋದು, ಎಲ್ಲರಿಗೂ ಸಬ್ಟ್ರಾಕ್ಷನ್ ಬರುತ್ತೆ ಅಲ್ವಾ. ಸೊ ನೀವು ಸಬ್ಟ್ರಾಕ್ಟ್ ಮಾಡ್ಬೋದು, ಬಟ್ ಬರ್ಕೊಳ್ಳುವಾಗ ಕರೆಕ್ಟಾಗಿ ಒಂದು ಪಾಯಿಂಟ್ ಕೆಳಗಡೆ ಒಂದು ಪಾಯಿಂಟ್ ಬರ್ಕೊಂಡು ಸಬ್ಟ್ರಾಕ್ಟ್ ಮಾಡಿ. ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. $9.756 minus 6.28. 9.756 and 6.28. ಏನೂ ಇಲ್ಲ ಅಂದರೆ 0 ಹಾಕ್ಕೊಳ್ತೀವಿ. 6ಅಲ್ಲಿ 0 ಹೋದರೆ 6, ಇಲ್ಲಿ 5ಅಲ್ಲಿ 8 ಹೋಗಲ್ಲ, ಏನು ಮಾಡ್ತೀವಿ ಬಾರೋ ತೊಗೊಳ್ತೀವಿ. ಇಟ್ ವಿಲ್ ಬಿಕಮ್ 15. ಇಯರ್ ಇಟ್ ವಿಲ್ ಬಿಕಮ್ 6. 15ಅಲ್ಲಿ 8 ಹೋದರೆ ಎಷ್ಟಾಗುತ್ತೆ 7, 6ಅಲ್ಲಿ 2 ಹೋದರೆ 4, 9ಅಲ್ಲಿ 6 ಹೋದರೆ 3. ಇಟ್ ವಿಲ್ ಬಿಕಮ್ 3.476. ನೆಕ್ಸ್ಟ್ ಬಿ 21.05 ಆ್ಯಂಡ್ 15.27. ಸೊ ಇಲ್ಲೂ ಅಷ್ಟೇ ಸಬ್ಟ್ರಾಕ್ಟ್ ಮಾಡ್ತೀವಿ. 5ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಸೊ ಬಾರೋ ತೊಗೊಳ್ತೀವಿ. 15 ಆಯಿತು. ಸೊ ಬಾರೋ 15ಅಲ್ಲಿ 7ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 8, 9ಅಲ್ಲಿ 2 ಹೋದರೆ 7, ಇಲ್ಲಿ 1 ಇದ್ದಿದ್ದು 0 ಆಗಿರುತ್ತೆ. ಎಲ್ರಿಗೂ ಸಬ್ಟ್ರಾಕ್ಷನ್ ಬರುತ್ತೆ ಅಲ್ವಾ. ಸೊ 21 ಇತ್ತು, ಈ ಕಡೆ ಬಾರೋ ತೊಗೊಂಡಿರ್ತೀವಿ. ಸೊ 1 ವಿಲ್ ಬಿಕಮ್ 0, 9ಅಲ್ಲಿ 2 ಹೋದರೆ 7, ಅಗೇನ್ 0ಅಲ್ಲಿ 5 ಸಬ್ಟ್ರಾಕ್ಟ್ ಆಗಲ್ಲ, ಮತ್ತೆ ಬಾರೋ ತೊಗೊಳ್ತೀವಿ. ಹಿಯರ್ ಇಟ್ ವಿಲ್ ಬಿಕಮ್ 10, ಹಿಯರ್ ಇಟ್ ವಿಲ್ ಬಿಕಮ್ 1. 10ಅಲ್ಲಿ 5 ಹೋದರೆ 5, 1ಅಲ್ಲಿ 1 ಹೋದರೆ 0. ಇಟ್ ವಿಲ್ ಬಿಕಮ್ 5.78. ನೆಕ್ಸ್ಟ್ ಸಿ 18.5 ಮೈನಸ್ 6.79. ನೋಡಿರಿ, ಇಲ್ಲಿ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಸಬ್ಟ್ರಾಕ್ಟ್ ಮಾಡ್ತೀರಿ, ಬರ್ಕೊಳ್ಳೋವಾಗ ಮಿಸ್ಟೇಕ್ ಮಾಡ್ತೀವಿ. 18.5 ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಿಂಗೆ ಬರೀತೀರಿ 6.79, ಈ ಥರ ಬರೆದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಪಾಯಿಂಟ್ ಕೆಳಗಡೆ ಕರೆಕ್ಟಾಗಿ ಬರಬೇಕು. ನೀವು ನಂಬರ್ಸ್ 3 ನಂಬರ್ಸ್ ಇದೆ, 3 ನಂಬರ್ಸ್ ಅಂತ ಬರ್ಕೊಳ್ಳೋ ಹಾಗಿಲ್ಲ, ಪಾಯಿಂಟ್ ನೋಡ್ಕೊಂಡು ಬರ್ಕೋಬೇಕು. 6.79 ಇದು ಕರೆಕ್ಟ್ ವೇ. ಸೊ ಈಗ ಸಬ್ಟ್ರಾಕ್ಟ್ ಮಾಡಿ, ಇಲ್ಲಿ 0 ಹಾಕ್ಕೊಂಡು ಸಬ್ಟ್ರಾಕ್ಟ್ ಮಾಡಿ. ಪಾಯಿಂಟ್ಸ್ ಕಡೆ ಅಬ್ಸರ್ವ್ ಮಾಡಬೇಕು, ನಾಟ್ ಆನ್ ನಂಬರ್ಸ್. ಸೊ 0ಅಲ್ಲಿ 9 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳ್ತೀವಿ. 10 ಆಯಿತು. 10ಅಲ್ಲಿ 9 ಹೋದರೆ 1, ಇಲ್ಲಿ ಬಾರೋ ತೊಗೊಂಡಾಗ 5 ಇದು 4 ಆಗಿರುತ್ತೆ. 4ಅಲ್ಲಿ 7 ಹೋಗಲ್ಲ, ಮತ್ತೆ ಬಾರೋ ತೊಗೊಳ್ತೀವಿ. ಇಟ್ ವಿಲ್ ಬಿಕಮ್ 14. ಸೊ ಹಿಯರ್ 8 ವಿಲ್ ಬಿಕಮ್ 7. 14ಅಲ್ಲಿ 7 ಹೋದರೆ 7, 7ಅಲ್ಲಿ 6 ಹೋದರೆ 1. ಸೊ ಹಿಯರ್ ಆಲ್ಸೋ 1. ಆನ್ಸರ್ ಈಸ್ 11.71. ನೆಕ್ಸ್ಟ್ ಡಿ 11.6 minus 9.847. 11.6 and 9.847. ಸೊ ಈಗ ಸಬ್ಟ್ರಾಕ್ಟ್ ಮಾಡ್ತೀವಿ.
0 ಅಲ್ಲಿ 7 ಹೋದರೆ 0 ಅಲ್ಲಿ 7 ಹೋಗಲ್ಲ, ಏನು ಮಾಡ್ತೀವಿ ಬೋರೋ ತೊಗೊಳ್ತೀವಿ. ಇಟ್ ವಿಲ್ ಬಿಕಮ್ 10. ಯೋರ್ ಆಲ್ಸೋ ಇಟ್ ವಿಲ್ ಬಿಕಮ್ 9. ಇಲ್ಲಿ 5 ಆಗುತ್ತೆ. 10 ಅಲ್ಲಿ 7 ಹೋದರೆ 3, 9 ಅಲ್ಲಿ 4 ಹೋದರೆ 5. 5 ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಅಗೇನ್ ವಿ ವಿಲ್ ಟೇಕ್ ಬೋರೋ. ಇಟ್ ವಿಲ್ ಬಿಕಮ್ 15. 15 ಅಲ್ಲಿ 8 ಹೋದರೆ 7. ಯೋರ್ ಆಲ್ಸೋ 0 ಅಲ್ಲಿ 9 ಹೋಗಲ್ಲ, ಬೋರೋ ತೊಗೊಳ್ತೀವಿ. 10 ಆಗುತ್ತೆ. 10 ಅಲ್ಲಿ 9 ಹೋದರೆ 1. ಸೊ ಆನ್ಸರ್ ವಿಲ್ ಬಿಕಮ್ 1.753. ಸೊ ಸಬ್ಟ್ರಾಕ್ಷನ್ ಕರೆಕ್ಟಾಗಿ ಮಾಡ್ತೀರಿ, ಬಟ್ ಇಲ್ಲಿ ಬರ್ಕೊಳ್ಳುವಾಗ ನೋಡಿರಿ 11.6 ಅಂತ ಬರ್ಕೊಂಡು 9.847 ಕರೆಕ್ಟಾಗಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರಲಿ. ಆ ನಂಬರ್ಸ್ ಆ ಕಡೆ ಇಲ್ಲ, ಯಾವುದು ನಂಬರ್ಸ್ ಇಲ್ಲ ಅಂದರೆ ನಾವು ಝೀರೋಸ್ ಹಾಕೊಂಡು ಸಾಲ್ವ್ ಮಾಡ್ಕೋಬೋದು. ಬಟ್ ಈ ಥರ ಬರ್ಕೊಳ್ಳೋದು ಕರೆಕ್ಟಾಗಿ ಬರ್ಕೊಂಡ್ರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಈಸಿಂಟ್ ಇಟ್? ಸೊ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಮೀನ ಈಸಿಯಾಗಿ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್. ಅದರಲ್ಲಿ ಜಸ್ಟ್ ಇದನ್ನೇ ವರ್ಡ್ಸಲ್ಲಿ ಕೊಟ್ಟಿರ್ತಾರೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಲೆಟ್ಸ್ ಟೇಕ್ ನೆಕ್ಸ್ಟ್ ಥರ್ಡ್ ಕ್ವೆಶನ್. Raju bought a book for 35 rupees 65 paise. He gave rupees 50 to the shopkeeper. How much money did he get back from shopkeeper? ಅಂದರೆ ರಾಜು ಬಾಟ್ ಎ ಬುಕ್. ರಾಜು ಅನ್ನೋನು ಏನು ಮಾಡ್ತಾನೆ, ಒಂದು ಬುಕ್ನ ತಗೊಳ್ತಾನೆ. 35 ರುಪೀಸಿಗೆ ಒಂದು ಬುಕ್ನ ತಗೊಳ್ತಾನೆ. ಹೀಗೆ 50 rupees ಟು ದ ಶಾಪ್ಕೀಪರ್. ತಗೊಳ್ಳೋದು 35 rupees 65 paise, 35.65 ಕೊಟ್ಟು ಬುಕ್ಕಿನ ರೇಟು. ಬಟ್ ಅವನು ಕೊಡ್ತಾ ಇರೋದೆಷ್ಟು 50 rupees. ಹೌ ಮಚ್ ಮನಿ ಡಿಡ್ ಹಿ ಗೆಟ್ ಬ್ಯಾಕ್ ಫ್ರಮ್ ದ ಶಾಪ್ಕೀಪರ್ ಅಂದರೆ ಶಾಪ್ಕೀಪರ್ ಎಷ್ಟು ಚೇಂಜ್ನ ರಿಟರ್ನ್ ಮಾಡ್ತಾನೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಹೆಂಗೆ ಮಾಡ್ತೀರಿ, 50 rupeesಲ್ಲಿ 35 rupees 65 ಪೈಸೆನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಹೌ ಮಚ್ ಮನಿ ಡಿಡ್ ಹಿ ಗೆಟ್ ಬ್ಯಾಕ್ ಅಂತ ಗೊತ್ತಾಗುತ್ತೆ. ಸೊ ಲೆಟ್ಸ್ ರೈಟ್ ದ ಗಿವನ್ ಡಾಟಾ. Amount given to shopkeeper is equals to 50 and Raju cost of book is equals to 35.65. ನೋಡಿರಿ ಈ ಥರ ಕರೆಕ್ಟಾಗಿ ಬರ್ಕೋಬೇಕು. 35.65 ಹಿಯರ್ zeros. So now you can subtract. What you have to find? Amount he get back is equals to, now you can subtract. 0 ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಏನು ಮಾಡ್ತೀರಿ ಬೋರೋ ತೊಗೊಳ್ತೀರಿ. Here also it will become 9, it will become 9, here it will become 4. 10 ಅಲ್ಲಿ 5 ಹೋದರೆ 5 ಆಗುತ್ತೆ. 9 ಅಲ್ಲಿ 6 ಹೋದರೆ 3 and 9 ಅಲ್ಲಿ 5 ಹೋದರೆ 4, 4 ಅಲ್ಲಿ 3 ಹೋದರೆ 1. So it will become 14.35 rupees. So therefore 14.35 rupees will get back from shopkeeper. So this is the answer. Let's take fourth question. Ravi had 18.50 rupees and she bought one ice cream for 11.75 rupees. How much money does she have now ಅಂತ ಕೇಳ್ತಿದ್ದಾರೆ. ಸೊ ರಾಣಿ ಅನ್ನೋಳ ಹತ್ರ ಏನಿದೆ 18.50 rupees ಇದೆ. ಅವಳು ಏನು ಮಾಡ್ತಾಳೆ, ಅದರಲ್ಲಿ 11.75 rupees ಕೊಟ್ಟು ಒಂದು ಐಸ್ ಕ್ರೀಮ್ನ ತಗೊಳ್ತಾಳೆ. ಅವಳ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಎಷ್ಟು ಅಮೌಂಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಟೋಟಲ್ ಅವಳ ಹತ್ರ ಇರೋ 18.50ನಲ್ಲಿ ಐಸ್ ಕ್ರೀಮ್ ತೊಗೊಂಡಿದ್ದ ಅಮೌಂಟ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅವಳ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ ಫಸ್ಟ್. ಅಮೌಂಟ್ ವಿಚ್
Rani is equals to 18.50 rupees, and cost of ice cream is equals to 11.75 rupees. How much money does she have now ಅಂತ ಕೇಳ್ತಿದ್ದಾರೆ. So therefore amount she get back is equals to ಏನು ಮಾಡ್ತೀರಿ, ಸಬ್ಟ್ರ್ಯಾಕ್ಟ್ ಮಾಡ್ತೀರಿ. 0 ಅಲ್ಲಿ 5 ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಯು ವಿಲ್ ಟೇಕ್ ಬಾರೋ. 10 ಅಲ್ಲಿ 5 ಹೋದರೆ 5, ಹಿಯರ್ ಇಟ್ ವಿಲ್ ಬಿಕಮ್ 4. ಕರೆಕ್ಟಾಗಿ ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಬೇಕು ಡೆಸಿಮಲ್ಸಲ್ಲಿ. 14 ಅಲ್ಲಿ 7 ಹೋದರೆ 7, 7 ಅಲ್ಲಿ 1 ಹೋದರೆ 6, ಆ್ಯಂಡ್ 1 ಅಲ್ಲಿ 1 ಹೋದರೆ 0. ಇಟ್ ವಿಲ್ ಬಿಕಮ್ 6.75 rupees. Therefore she have 6.75 rupees now ಅಂತ ಹೇಳ್ಬೋದು. ಸೊ ಅವಳ ಹತ್ರ ಎಷ್ಟಿದೆ, 6.75 rupees. Next we have 5th question. Tina had 20 meters 5 centimeter long cloth. She cuts 4 meter 50 centimeter length of cloth from this for marking curtain. How much cloth is left with her? ಟೀನಾ ಅನ್ನೋಳ ಹತ್ರ ಎಷ್ಟು ಕ್ಲಾತ್ ಇದೆ, 20 ಮೀಟರ್ 5 ಸೆಂಟಿಮೀಟರ್ ಲಾಂಗ್ ಕ್ಲಾತ್ ಇದೆ, ದೊಡ್ಡದೊಂದು ಕ್ಲಾತ್ ಇರುತ್ತೆ. ಅದರಲ್ಲಿ ಅವಳು ಎಷ್ಟು ಕಟ್ ಮಾಡ್ತಾಳೆ, ಓನ್ಲಿ 4 ಮೀಟರ್ 50 ಸೆಂಟಿಮೀಟರ್ ಅಷ್ಟು ಲೆಂತ್ ಆಫ್ ಕ್ಲಾತ್ನ ಕಟ್ ಮಾಡ್ತಾಳೆ. ಸೊ ಏನು ಕೇಳ್ತಿದ್ದಾರೆ ಅವರು, ಹೌ ಮಚ್ ಕ್ಲಾತ್ ಈಸ್ ಲೆಫ್ಟ್ ವಿತ್ ಅವರ್, ಅವಳ ಹತ್ರ ಎಷ್ಟು ಉಳಿಯುತ್ತೆ ಅಂತ ಕೇಳ್ತಾನೆ. ಟೋಟಲ್ ಇರೋದೇನು 20 ಮೀಟರ್ 5 ಸೆಂಟಿಮೀಟರ್, ಅದರಲ್ಲಿ ಏನು ಮಾಡ್ತೀರಿ 4 ಮೀಟರ್ 50 ಸೆಂಟಿಮೀಟರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಅಮೌಂಟ್ ಲೆಫ್ಟ್ ವಿತ್ ಹರ್ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಸಾಲ್ವ್ ಒನ್ ಬೈ ಒನ್. ಇಲ್ಲೂ ಇಂಪಾರ್ಟೆಂಟ್ ಏನು ಅಂದರೆ 2 ಯೂನಿಟ್ ಇದೆ, ಮೀಟರ್ ಆ್ಯಂಡ್ ಸೆಂಟಿಮೀಟರ್. ಪ್ರೀವಿಯಸ್ಸಲ್ಲಿ ಬರೀ ರುಪೀಸ್ ಅಷ್ಟೇ ಇತ್ತು. 2 ಯೂನಿಟ್ಸ್ ಇದ್ದಾಗ ಏನು ಮಾಡಬೇಕು, ಕನ್ವರ್ಟ್ ಮಾಡ್ಕೊಂಡು ಮಾಡ್ತೀವಿ. ಸೊ ಟೋಟಲ್ ಲೆಂತ್ ಆಫ್ ಕ್ಲಾತ್ is equals to 4 meter 50 centimeter. ಸೊ ಟೋಟಲ್ ಲೆಂತ್ ಆಫ್ ಕ್ಲಾತ್ ಇದು, ಇದರಲ್ಲಿ ಕನ್ವರ್ಟ್ ಮಾಡ್ತೀವಿ ನಾವು. ಫಸ್ಟ್ ಲೆಟ್ ಅಸ್ ನೋ ದ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟಿಮೀಟರ್ ಆ್ಯಂಡ್ ಮೀಟರ್. 1 meter is equals to 1/100 centimeter. 1 meter ಅಂದರೆ 1/100 centimeter. ಈಗ ಇದು 50 ಸೆಂಟಿಮೀಟರ್ ಇದೆ, ಇಟ್ ಈಸ್ ಆಲ್ರೆಡಿ ಇನ್ ಮೀಟರ್, ಇದೇನು ಚೇಂಜ್ ಆಗಲ್ಲ. ಈ ಸೆಂಟಿಮೀಟರ್ ಇರೋದು ಮಾತ್ರ ಚೇಂಜ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 50/100. ಯಾಕೆ 50/100 ಅಂದರೆ 50 ಸೆಂಟಿಮೀಟರ್ ಇದೆ, ಅದಕ್ಕೋಸ್ಕರ ಅದನ್ನ ನಾವು ಕನ್ವರ್ಟ್ ಮಾಡ್ತಿರೋದು. ಸೊ 50/100, 0 0 ಕ್ಯಾನ್ಸಲ್ ಆಗುತ್ತೆ. 1 0 ಇದೆ, 1 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 0.5 ಮೀಟರ್. ಸೆಂಟಿಮೀಟರ್ ಇದ್ದಿದ್ದು ಮೀಟರ್ ಆಯಿತು. ಈಗ ನಾವು ಬರಿಬೋದು, ಏನಾಗುತ್ತೆ 4.5 ಮೀಟರ್ಸ್. ಈಗ 2 ಮೀಟರ್ಸಿಗೆ ಆಯಿತು. 0.5 ಇದೆ, ಇಲ್ಲಿ 4 ಇದೆ, ಎರಡನ್ನೂ ಆ್ಯಡ್ ಮಾಡಿ ಬರ್ಕೊಳ್ತೀವಿ. ಇಟ್ ವಿಲ್ ಬಿಕಮ್ 4.5 meters. Next, what is the given data? Length of cloth required for curtain. Length of cloth required for curtain for curtain. How much? 4 meter 50 centimeter. ಇಲ್ಲೇನಾಗಿತ್ತು, ಟೋಟಲ್ ಲೆಂತ್ ಆಫ್ ಕ್ಲಾತಲ್ಲಿ 20 ಮೀಟರ್ 5 ಸೆಂಟಿಮೀಟರ್ ತಗೋಬೇಕಿತ್ತು. ಇದನ್ನೇ ಜಸ್ಟ್ ಕನ್ವರ್ಟ್ ಮಾಡಿರೋದನ್ನ ಬರ್ಬಿಡ್ತೀನಿ. ಲೆಂತ್ ಆಫ್ ಕ್ಲಾತ್ ರಿಕ್ವೈರ್ಡ್ ಫಾರ್ ಕರ್ಟೈನು
4.5 ಮೀಟರ್. ಇಲ್ಲಿ ಟೋಟಲ್ ಲೆಂತ್ ಎಷ್ಟಿದೆ ಇಲ್ಲಿ ಕನ್ವರ್ಟ್ ಮಾಡಿರೋ ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ. 20 ಮೀಟರ್ 5 ಸೆಂಟಿಮೀಟರ್, 20 ಮೀಟರ್ ಆ್ಯಂಡ್ 5 ಸೆಂಟಿಮೀಟರ್. ಸೊ ಇಲ್ಲಿ 5 ಸೆಂಟಿಮೀಟರ್ ಇಲ್ಲಿ ಇದೆ ಅಲ್ವಾ, ಇದನ್ನ ಕನ್ವರ್ಟ್ ಮಾಡೋಣ. 5/100 ಕೆಲವರು ಹಾಗೆ ಸಬ್ಟ್ರ್ಯಾಕ್ಟ್ ಮಾಡ್ತೀರಿ, ಹಾಗೆ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ರಾಂಗ್ ಆಗುತ್ತೆ. ಕನ್ವರ್ಟ್ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಹಿಯರ್ ವಿ ಹ್ಯಾವ್ 2 zeros in the denominator, so we will put 0 after 2 numbers. 5 ಇದೆ, 1 0ನ ಆ್ಯಡ್ ಮಾಡ್ತೀವಿ. ಇಟ್ ವಿಲ್ ಬಿಕಮ್ 0.05 ಸೆಂಟಿಮೀಟರ್ಸ್. ಸೊ 5 ಸೆಂಟಿಮೀಟರ್ ಇರೋದೇನಾಯಿತು 0.05 ಆಯಿತು. ಸೊ 2.05 centimeters. See here, now both have same unit. ಎರಡಕ್ಕೂ ಸೇಮ್ ಯೂನಿಟ್ ಇದೆ. ಈಗ ನಾವು ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಎರಡೆರಡು ಯೂನಿಟ್ ಇದ್ದಾಗ ಮಾಡೋಕ್ಕಾಗಲ್ಲ. ಸೊ ಒಂದು ಯೂನಿಟಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ವಾಟ್ ವಿ ಹ್ಯಾವ್ ಟು ಫೈಂಡ್, therefore length of cloth left with her. Length of cloth left with her is equals to ಏನು ಮಾಡ್ತೀರಿ 4.5 ಟೋಟಲ್ ಲೆಂತಲ್ಲಿ ಕರ್ಟೈನಿಗೆ ಯೂಸ್ ಮಾಡಿರೋವಂಥ ಲೆಂತನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. 4.5 ಮೈನಸ್ 2.05. ಝೀರೋಲಿ 5ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ತೀವಿ, ಬಾರೋ ತೊಗೊಳ್ತೀವಿ, 10 ಆಗುತ್ತೆ. 10ಅಲ್ಲಿ 5 ಹೋದರೆ 5, ಹಿಯರ್ 5 ವಿಲ್ ಬಿಕಮ್ 4, 4ಅಲ್ಲಿ 0 ಹೋದರೆ 4, 4ಅಲ್ಲಿ 2 ಹೋದರೆ 2. ಸೊ ಇಟ್ ವಿಲ್ ಬಿಕಮ್ 2.45 meters. ಸೊ therefore so it is 20.05, right? Not 2.05, it is 20.05. ಲೆಂತ್ ಆಫ್ ಕ್ಲಾತ್ ಲೆಫ್ಟ್ ವಿತ್ ಹರ್ ಅಂದರೆ ಟೋಟಲ್ 20.05 ಅಲ್ಲಿ 4.5ನ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಬರಿಬೇಕಾದ್ರೆ ನೋಡಿರಿ ಈ ಥರ 4.5 ಅಂತ ಬರೆದ್ರೆ ರಾಂಗ್ ಆಗುತ್ತೆ. ಕರೆಕ್ಟಾಗಿ 4.5 ಈ ಥರ ಬರೀತೀವಿ. ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ಥರ ಬರ್ಕೋಬೇಕು. ಮುಂಚೆ ನಾನು 2.05 ಅಂತ ಬರ್ಕೊಂಡಿದ್ದೆ, ಅದು ರಾಂಗ್ ಆಗುತ್ತೆ. ಇಟ್ ಇಸ್ 20.05. ಇದು 20 ಇದೆ, 0.05 1 0 ಬಿಟ್ರೂ ಆನ್ಸರ್ ಫುಲ್ ರಾಂಗ್ ಆಗುತ್ತೆ. ನೋಡಿರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬರೀಬೇಕು. 20.05 ಅಂದರೆ ಮೀಟರ್ಸಲ್ಲೇ ಇದೆ, 4.50 ಅಂದರೆ ಇದು ಕೂಡ ಮೀಟರ್ಸಲ್ಲೇ ಇದೆ. ಈಗ ಸಬ್ಟ್ರ್ಯಾಕ್ಟ್ ಮಾಡೋಣ. 5 0 ಹೋದರೆ 5, 0ಅಲ್ಲಿ 5 ಹೋಗಲ್ಲ, ಬಾರೋ ತೊಗೊಳ್ತೀವಿ. 10ಅಲ್ಲಿ 5 ಹೋದರೆ 5, ಇಲ್ಲಿ 0 ಇದ್ದಿದ್ದು 9 ಆಗಿರುತ್ತೆ, 2 ಇದ್ದಿದ್ದು 1 ಆಗಿರುತ್ತೆ. 9ಅಲ್ಲಿ 4 ಹೋದರೆ 5, 1, so it is 1. So therefore length of cloth left with her is 15.55 meters. See 1 0 ಬಿಟ್ರೂ ಆನ್ಸರ್ ರಾಂಗ್ ಆಗುತ್ತೆ. ಕರೆಕ್ಟಾಗಿ ಇಲ್ಲಿ ಬರೀಬೇಕಾದ್ರೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ಥರ ಬರ್ಕೋಬೇಕು. ಏನಾಗುತ್ತೆ 15.55 meter is the length of cloth left with her. Let us take 6th question. Namita travels 20 kilometer 50 meter every day. ಅವ್ರು ಡೈಲಿ ಎಷ್ಟು ಟ್ರಾವೆಲ್ ಮಾಡಬೇಕಾಗುತ್ತೆ 20 kilometer 50 meters. ಔಟ್ ಆಫ್ ದಿಸ್ ಶಿ ಟ್ರಾವೆಲ್ಸ್ 10 kilometer 200 meter ಬೈ ಬಸ್ಸಲ್ಲಿ 10 kilometer 200 meter ಹೋಗ್ತಾಳೆ ಆ್ಯಂಡ್ ರೆಸ್ಟ್ ಬೈ ಆಟೋ. ಉಳಿದಿದ್ದ ಡಿಸ್ಟೆನ್ಸ್ನ ಆಟೋನಲ್ಲಿ ಕವರ್ ಮಾಡ್ತಾಳೆ. ಹೌ ಮಚ್ ಡಿಸ್ಟೆನ್ಸ್ ಡಸ್ ಶಿ ಟ್ರಾವೆಲ್ ಬೈ ಆಟೋ ಅಂತ ಕೇಳ್ತಿದ್ದಾರೆ. ಸೊ ಟೋಟಲ್ ಡಿಸ್ಟೆನ್ಸು 20 kilometer 50 meters. ಅದರಲ್ಲಿ ಬಸ್ಸಲ್ಲಿ ಹೋಗಿರೋದೆಷ್ಟು 10 kilometer 200 meter. ಸೊ 20 kilometer 50 ಟೋಟಲ್ ಡಿಸ್ಟೆನ್ಸಲ್ಲಿ ಬಸ್ಸಲ್ಲಿ ಹೋಗಿರೋ ಡಿಸ್ಟೆನ್ಸ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ರಿಮೈನಿಂಗ್ ಡಿಸ್ಟೆನ್ಸ್ ಆಟೋನಲ್ಲಿ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ ತಾನೆ. ಸೊ ಟೋಟಲ್ ಡಿಸ್ಟೆನ್ಸಲ್ಲಿ ಬಸ್ಸಲ್ಲಿ ಹೋಗಿರೋ ಡಿಸ್ಟೆನ್ಸ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಆಟೋ. ಸೊ 6th ಕ್ವೆಶನ್ ಸಾಲ್ವ್ ಮಾಡೋಣ. ಇಲ್ಲೂ ಅಷ್ಟೇ ಕಿಲೋಮೀಟರ್ಸ್ ಆ್ಯಂಡ್ ಮೀಟರ್ 2 ಯೂನಿಟ್ ಕೊಟ್ಟಿದ್ದಾರೆ. ಈ ಕನ್ವರ್ಷನ್ಸ್ ತುಂಬ ಇಂಪಾರ್ಟೆಂಟ್. ಯಾವಾಗ ಡಿವೈಡೆಡ್ ಬೈ 1000 ಕಿಲೋಮೀಟರ್ಸ್ ಕೊಟ್ಟಾಗ 1/1000 ಮಾಡ್ಕೊಳ್ತೀವಿ. ಮೀಟರ್ ಆ್ಯಂಡ್ ಸೆಂಟಿಮೀಟರ್ಸ್ ಕೊಟ್ಟಾಗ ಡಿವೈಡೆಡ್ ಬೈ 100 ಮಾಡ್ಕೊಳ್ತೀವಿ. ಕನ್ವರ್ಷನ್ನ ಕರೆಕ್ಟಾಗಿ ಕಲ್ತಿರಬೇಕು.
So what is the given data? Distance, total distance traveled, total distance traveled, how much? 20 kilometer, 50 meter. So here relation ಬರ್ಕೊಳ್ಳೋಣ, ಮೀಟರಿಗೂ ಕಿಲೋಮೀಟರಿಗೂ. 1 kilometer is equals to 1/1000 meters. So ಇಲ್ಲಿ 50 meters ಅಲ್ಲಿ ಇದೆ, let's convert it into kilometers. 50/1000. 1010 ಕ್ಯಾನ್ಸಲ್ ಆಗುತ್ತೆ. ಸಿ ಅಬ್ಸರ್ವ್ ಮಾಡಿ, ಇಲ್ಲಿ ಡಿನಾಮಿನೇಟರಲ್ಲಿ 2 zeros ಇದೆ, 2 numbers ಆದಮೇಲೆ ಪಾಯಿಂಟ್ ಇಡಬೇಕು, ಒಂದು ಝೀರೋನ ಆ್ಯಡ್ ಮಾಡ್ಕೊಳ್ತೀವಿ. ಈಗ ಏನಾಯಿತು 0.05 kilometers. ಸೊ ನಾವು 20 ಹಾಗೆ ಬರ್ಕೊಳ್ತೀವಿ, ಇದನ್ನ ಕನ್ವರ್ಟ್ ಮಾಡಿರೋ 20.05 kilometers. ಕರೆಕ್ಟ್ ಅಲ್ವಾ? 50 meter/1000 ಮಾಡ್ಕೊಂಡಿರ್ತೀವಿ, 1010 ಕ್ಯಾನ್ಸಲ್ ಆಗುತ್ತೆ, ಇಟ್ ವಿಲ್ ಬಿಕಮ್ 0.05 kilometers. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಕವರ್ಡ್ ಬೈ ಬಸ್. ಡಿಸ್ಟೆನ್ಸ್ ಕವರ್ಡ್ ಬೈ ಬಸ್. ಹೌ ಮಚ್ ಡಿಸ್ಟೆನ್ಸ್ ಕವರ್ಡ್ ಬೈ ಬಸ್? 10 kilometer, 200 meters. ಸೊ ಇದೇ ಕನ್ವರ್ಷನ್ ಯೂಸ್ ಮಾಡ್ತೀವಿ. 200 ಮೀಟರ್ಸಲ್ಲಿದೆ, ಕನ್ವರ್ಟ್ ಮಾಡಿರಿ, ಡಿವೈಡೆಡ್ ಬೈ 1000. ಸೊ 1010 ಕ್ಯಾನ್ಸಲ್ ಆಗುತ್ತೆ. 20/1000 ಇಲ್ಲೂ ಇನ್ನೂ ಒಂದು ಝೀರೋ ಕ್ಯಾನ್ಸಲ್ ಆಗುತ್ತೆ. 2/10. 2/10 ಅಂದರೆ ಏನಾಯಿತು? 0.2. ಇಟ್ ವಿಲ್ ಬಿಕಮ್ 0.2 kilometer. ಸೊ 10 kilometer 200 meters is nothing but 10.2 kilometers. ಇದು ಸೈಡ್ ವರ್ಕಲ್ಲಿ ಬರ್ಕೊಡ್ರಿ, 10.2 kilometers. ಈಗ 2 ಕಿಲೋಮೀಟರ್ಸಿಗೆ ಕನ್ವರ್ಟ್ ಆಯಿತು. ಯು ಕ್ಯಾನ್ ಡೈರೆಕ್ಟ್ಲಿ ಸಬ್ಟ್ರ್ಯಾಕ್ಟ್. ವಾಟ್ ಯು ಹ್ಯಾವ್ ಟು ಫೈಂಡ್? ದೇರ್ಫೋರ್ ಡಿಸ್ಟೆನ್ಸ್ ಕವರ್ಡ್ ಬೈ ಆಟೋ ಏನಾಗುತ್ತೆ? ಟೋಟಲ್ 20.05 ಅಲ್ಲಿ 10.2ನ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಇಲ್ಲಿ ಏನೂ ಇಲ್ಲ ಅಂದರೆ 0 ಹಾಕ್ಕೊಳ್ತೀವಿ. ಕಿಲೋಮೀಟರ್ಸ್ 5 0 ಆದರೆ 5, 0 ಅಲ್ಲಿ 2 ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಏನು ಮಾಡ್ತೀವಿ? ಬಾರೋ ತೊಗೊಳ್ತೀವಿ, 10 ಆಗುತ್ತೆ. 10ಅಲ್ಲಿ 2 ಹೋದರೆ 8, ಇಲ್ಲಿ 9, ಹಿಯರ್ ಇಟ್ ವಿಲ್ ಬಿಕಮ್ 1. 9ಅಲ್ಲಿ 0 ಹೋದರೆ ಹಾಗೆ ಇಟ್ ಇಸ್ 9, 1ಅಲ್ಲಿ 1 ಹೋದರೆ 0. ಸೊ ಬರೆಯುವಾಗ ಕನ್ವರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕರೆಕ್ಟಾಗಿ ಬರ್ಕೋಬೇಕು. ಸೊ ಡಿಸ್ಟೆನ್ಸ್ ಕವರ್ಡ್ ಬೈ ಆಟೋ ಈಸ್ 9.85 kilometer. ಸೊ ಫೈನಲ್ ಸೆಂಟೆನ್ಸಲ್ಲಿ ಏನು ಬರೀಬೋದು? 9.85 kilometer ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಆಟೋ. ಸೊ ಇಲ್ಲಿ ಈ ರಿಲೇಷನ್ ಇಂಪಾರ್ಟೆಂಟು. ಬರ್ಕೊಂಡ್ಮೇಲೆ ಇಲ್ಲಿ ಕನ್ವರ್ಷನ್ ಮಾಡ್ಕೊಳ್ತೀವಿ, ಕನ್ವರ್ಷನ್ ಆದಮೇಲೆ ಸಬ್ಟ್ರಾಕ್ಷನ್ ಮಾಡ್ಕೊಳ್ತೀವಿ. ಯಾವುದಾದ್ರೂ ಒಂದು ಸ್ಟೆಪ್ ಮಿಸ್ ಆದ್ರೂ ಆನ್ಸರ್ಸ್ ಫುಲ್ ರಾಂಗ್ ಹೋಗುತ್ತೆ. ನಿಮಗೇನೋ ಅನಿಸ್ಬೋದು ಇದಷ್ಟೇ ಸಬ್ಟ್ರಾಕ್ಷನ್ ಅಷ್ಟೇ ಅಂತ. ಬರೀ ಸಬ್ಟ್ರಾಕ್ಷನ್ ಅಲ್ಲ, ಕನ್ವರ್ಷನ್ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು. ನೆಕ್ಸ್ಟ್ ದರ್ ಇಸ್ ಅ ಲಾಸ್ಟ್ ಕ್ವೆಶನ್ ಇನ್ ದಿಸ್ ಚಾಪ್ಟರ್. Akash bought vegetables weighing 10 kg. Out of this, 3 kg 500 gram is onions, 2 kg 75 gram is tomatoes and rest is potato. What is the weight of potato ಅಂತ ಕೇಳ್ತಿದ್ದಾರೆ. ಆಕಾಶ್ ಬಾಟ್, ಆಕಾಶ್ ಅನ್ನೋನು ವೆಜಿಟೇಬಲ್ಸ್ ತಂದಿರ್ತಾನೆ. ಟೋಟಲ್ ಎಲ್ಲ ವೆಜಿಟೇಬಲ್ಸ್ ಸೇರಿ 10 kg. ವೆಜಿಟೇಬಲ್ಸ್ ಅಂದರೆ ಯಾವುದಾದ್ರೂ ಆಗಿರ್ಬೋದು, ಸ್ಪೆಸಿಫಿಕ್ ಅಂತ ಏನಿಲ್ಲ, ಎಲ್ಲ ವೆಜಿಟೇಬಲ್ಸ್ ಸೇರಿ 10 kg ಇದೆ. ಔಟ್ ಆಫ್ ದಿಸ್ 3 kg 500 gram is ಆನಿಯನ್ಸ್. ಅದರಲ್ಲಿ 3 kg 500 grams ಆನಿಯನ್ಸ್ ಇದೆ ಆ್ಯಂಡ್ 2 kg 75 gram is ಟೊಮ್ಯಾಟೊ ಇದೆ ಆ್ಯಂಡ್ ರೆಸ್ಟ್ ಈಸ್ ಪೊಟ್ಯಾಟೊ. ಅದೆಲ್ಲ ಸೇರಿಸಿ ಉಳಿದಿದ್ದೇನು ಪೊಟ್ಯಾಟೊ ಇದೆ ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ದ ವೇಟ್ ಆಫ್ ಪೊಟ್ಯಾಟೊ? ಸೊ ಟೋಟಲ್ 10 kg ಇದೆ, ಅದರಲ್ಲಿ ಆನಿಯನ್ ಎಷ್ಟಿದೆ ಕೊಟ್ಟಿದ್ದಾರೆ, ಟೊಮ್ಯಾಟೊ ಎಷ್ಟು ಕೊಟ್ಟಿದ್ದಾರೆ, ನಾವು ಪೊಟ್ಯಾಟೊ ಫೈಂಡ್ ಔಟ್ ಮಾಡಬೇಕು. ಸೊ ಪೊಟ್ಯಾಟೊ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಿ? ಆನಿಯನ್ ಆ್ಯಂಡ್ ಟೊಮ್ಯಾಟೊನ ಫಸ್ಟು ಆ್ಯಡ್ ಮಾಡ್ಕೊಳ್ತೀರಿ. ಆನಿಯನ್ ಆ್ಯಂಡ್ ಟೊಮ್ಯಾಟೊ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತಲ್ಲ
ಅದನ್ನು ಟೋಟಲ್ ವೇಟ್ ಎಷ್ಟಿದೆ 10 kg ನಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ವೇಟ್ ಆಫ್ ಪೊಟ್ಯಾಟೊ ಗೊತ್ತಾಗುತ್ತೆ, ಹೌದಲ್ವಾ? ಸೊ ಫಸ್ಟ್ ಏನು ಮಾಡೋಣ, ಆನಿಯನ್ ಆ್ಯಂಡ್ ಟೊಮ್ಯಾಟೋದ ವೇಟ್ ಆ್ಯಡ್ ಮಾಡಿ ಟೋಟಲ್ ವೇಟ್ ವೆಜಿಟೇಬಲ್ 10 kg ನಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗೋಣ. ಸೊ ಅಬ್ಸರ್ವ್ ಕೇರ್ಫುಲಿ ವೈಲ್ ಐ ಆಮ್ ಸಾಲ್ವಿಂಗ್. ಟೋಟಲ್ ವೇಟ್ ಆಫ್ ವೆಜಿಟೇಬಲ್ಸ್, total weight of vegetables is equals to 10 kg and weight of onion three kg 500 gram. Next, weight of tomato, weight of tomato 2 kg 75 gram. ಇದೆರಡನ್ನು ಫಸ್ಟು ಆ್ಯಡ್ ಮಾಡ್ಕೊಳ್ಳೋಣ. ಟೋಟಲ್ ಇಸ್ ಈಕ್ವಲ್ಸ್ ಟು ಆ್ಯಡ್ ಮಾಡಿರಿ ಗ್ರಾಮ್ಸ್. ಸೊ ಇಲ್ಲಿ ಫಸ್ಟ್ ಕನ್ವರ್ಟ್ ಮಾಡ್ಕೊಂಡ್ಬೇಡ, ಅಡಿಷನ್ ಮಾಡೋಕ್ಕೂ ಮುಂಚೆ ಕನ್ವರ್ಟ್ ಮಾಡಿದ್ರೆ ಆ್ಯಡ್ ಮಾಡ್ಕೊಳ್ಳೋಣ. ಏನು ಮಾಡ್ತೀರಿ, 3 kg 500 grams ಫಸ್ಟು ಕೆ ಜಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 1 kg ಇಸ್ ಈಕ್ವಲ್ಸ್ ಟು 1/1000. 1 gram ಇಸ್ ಈಕ್ವಲ್ಸ್ ಟು 1/1000 kg. ಇಲ್ಲಿ ಎಷ್ಟಿದೆ, 500 grams ಇದೆ. 500 grams ಇಸ್ ಈಕ್ವಲ್ಸ್ ಟು 500/1000. ಸೊ ಝೀರೋಸ್ನ ಕ್ಯಾನ್ಸಲ್ ಮಾಡೋದ್ರೂ ಮಾಡ್ಬೋದು, ಹಾಗೆ ಇಟ್ಕೊಂಡಾದ್ರೂ ಮಾಡ್ಬೋದು. ಸೊ ಅಲ್ಲಿ ಕ್ಯಾನ್ಸಲ್ ಝೀರೋಸ್, 0 0 0 0 ಕ್ಯಾನ್ಸಲ್ ಆಗುತ್ತೆ. 5/10, 5/10 ಅಂದರೆ 0.5 kg. ಸೊ ಇಲ್ಲಿ ಆಲ್ರೆಡಿ 3 kg ನಲ್ಲಿದೆ, ಇಟ್ ವಿಲ್ ಬಿಕಮ್ 3.5 kg. ಗೊತ್ತಾಯ್ತಾ, 3.5 kg. ನೆಕ್ಸ್ಟ್ 75 ಗ್ರಾಮ್ ಇದೆ, 75/1000. ಸೊ 1000 ಅಂದರೆ 3 zeros ಇದೆ, 1 2 3. ಸೊ 3 ನಂಬರ್ಸ್ ಆದಮೇಲೆ ಪಾಯಿಂಟ್ ತಗೊಳ್ತೀವಿ. ಇಟ್ ವಿಲ್ ಬಿಕಮ್ 0.075 kg. isn't it? 0.075 kg. 2 ಪಾಯಿಂಟ್, ಸೊ ಇಲ್ಲಿ ಕರೆಕ್ಟಾಗಿ ಬರ್ಕೊಡ್ರಿ, 0.75. ಈಗ ನೀವು ಆ್ಯಡ್ ಮಾಡ್ಬೋದು, ಕನ್ವರ್ಟ್ ಮಾಡಿದ್ದೀರಲ್ವ, ಈಗ ಆ್ಯಡ್ ಮಾಡ್ಕೊಳ್ತೀವಿ. 3.5 ಇಲ್ಲಿ 0.75, ಎರಡು ಕೆ ಜಿನಲ್ಲಿ ಇದೆ. ಈಗ ಆ್ಯಡ್ ಮಾಡ್ಬೋದು. ಈ ಥರ ಡಬಲ್ ಯೂನಿಟ್ ಇದೆ, ಕೆ ಜಿ ಆ್ಯಂಡ್ ಗ್ರಾಮ್ಸಲ್ಲಿದ್ದಾಗ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ 0 0 0 + 5 5, 7 + 0 7, 5 + 0 5 and 3 + 2 5. It will become 5.575 kg. Therefore, total is equals to 5.75 kg. ನೀನು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ವೇಟ್ ಆಫ್ ಪೊಟ್ಯಾಟೊ ಫೈಂಡ್ ಔಟ್ ಮಾಡಬೇಕು. ಸೊ ವೇಟ್ ಆಫ್ ಪೊಟ್ಯಾಟೊ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, weight of potato is equals to 10 kg minus 5.575 kg. ಈಗ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. 10.00, ಯಾಕೆ 0 ಹಾಕೊಳ್ತೀವಿ ಅಂದರೆ ಅಲ್ಲಿ ನಂಬರ್ಸ್ ಇದೆ, ಅದಕ್ಕೋಸ್ಕರ 5.575. ನೋಡಿ, ಈ ಥರ ಬರ್ಕೋಬೇಕು, ಕರೆಕ್ಟಾಗಿ ಬರ್ಕೊಂಡ್ರೆ ಮಾತ್ರ ನೀವು ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗುತ್ತೆ. 10 kg ಆ್ಯಂಡ್ 5.575 kg. ಈಗ ಸಬ್ಟ್ರ್ಯಾಕ್ಟ್ ಮಾಡ್ತೀರಿ. 0 5 ಹೋಗಲ್ಲ, ಏನು ಮಾಡಬೇಕು, ಬಾರೋ ತೊಗೊಳ್ತೀರಿ. 10 ಆಗುತ್ತೆ, 10 5 ಹೋದರೆ 5 9 9 9, 1 ವಿಲ್ ಬಿಕಮ್ 0. 9 7 ಹೋದರೆ 2, 9 5 ಹೋದರೆ 4, 9 5 ಆದರೆ 4. ಸೊ ಇಟ್ ವಿಲ್ ಬಿಕಮ್ 4.425. ಏನಾಯಿತು, weight of potato will become 4.425 kg.
ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ಕನ್ವರ್ಷನ್ಸ್ ಇಂಪಾರ್ಟೆಂಟ್ ಇರುತ್ತೆ, ಬರ್ಕೊಳ್ಳೋದು ಇಂಪಾರ್ಟೆಂಟ್. ಅದು ಕರೆಕ್ಟಾಗಿ ಬರ್ಕೊಂಡ್ರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿಗೆ ಡೆಸಿಮಲ್ಸ್ ಲೆಸನ್ ಮುಗೀತು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಲೆಸನ್ ನೆಕ್ಸ್ಟ್ ಲೆಸನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.